ಸಂಘ ಜಿಲ್ಲಾ ಸಮಿತಿ ಕಲಬುರಗಿ. ನಮ್ಮ ಜಿಲ್ಲೆಯಲ್ಲಿ 1/1/2026 ಕರವಸೂಲಿಗಾರ ಮತ್ತು ಕಂಪ್ಯೂಟರ್ ಆಪರೇಟರ್ ಜ್ಯೇಷ್ಠತಾ ಪಟ್ಟಿ ಮಾಡಬೇಕಾಗಿತ್ತು. ಇವರು ಜ್ಯೇಷ್ಠತಾ ಪಟ್ಟಿ ಪ್ರತಿ ವರ್ಷ ಮಾಡಬೇಕು. ಆದರೆ ಇವ್ರು ಯಾರೂ 3 ವರ್ಷದಿಂದ ಜ್ಯೇಷ್ಠತಾ ಪಟ್ಟಿನೇ ಮಾಡಿಲ್ಲ ಜಿಲ್ಲಾ ಪಂಚಾಯತಿಗಳಿಂದ. ಈಗಾಗಲೇ ಗ್ರೇಡ್ 2 ಮತ್ತು SDA ಪ್ರಮೋಷನ್ ಲಿಸ್ಟ್ ತಾತ್ಕಾಲಿಕ ಪಟ್ಟಿ ಹಚ್ಚಿ ಮಿನಿಮಮ್ 2 ವರ್ಷ ಆಯಿತು. ಅದಕ್ಕೆ ಅಂತಿಮ ಮಾಡ್ಬೇಕಂದ್ರೆ ಅಧಿಕಾರಿಗಳು ಅವರವರೇ ಕಚ್ಚಾಡ್ಕೊಂಡು ನಮಗೆ ನಾ ಏನು ಮಾಡಲಿ, ನೀ ಏನು ಮಾಡಲಿ, ನಾ ಮಾಡೀನಿ, ಅವ್ರು ಮಾಡ್ಲಾಗ್ಯಾರ, ಇವ್ರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡ್ಸ್ಕೊಂಡು ಸುಮ್ಮನೆ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ಈಗ 4 ದಿನ ಆಯ್ತು ಕುಂತು. ನಮ್ಮ ಸಿಬ್ಬಂದಿಯವ್ರು 4 ದಿನ ಆಯ್ತು ಈ ನಮ್ಮ ಸಂಘದ ಕಡೆಯಿಂದ ಇವತ್ತು ಸ್ಟಾರ್ಟ್ ಮಾಡೀವಿ. ಇವರು ಅದಕ್ಕೆ ಕ್ಯಾರೆ ಅಂತಲ್ಲ, ನಾವು ಬಂದು ಮಾತ್ಸೋದೇ ಆಡಿಸ್ಲಿಕ್ಕೆ ತಯಾರಿಲ್ಲ. ಅವರು ಈ ಥರ ನಿಷ್ಕಾಳಜಿ ಮಾಡ್ತಾರೆ. ಆಮೇಲೆ 31/10/2017 ಮೊದಲು ಗ್ರಾಮ ಪಂಚಾಯತಿ ಒಳಗೆ ಏನು ಸೇವೆ ಸಲ್ಲಿಸ್ಲತ್ತಾರೆ, ಸ್ವೀಪರ್ ಆಯಿತು, ಜವಾನ್ ಆಯಿತು, ಪಂಪ್ ಆಪ್ರೇಟರ್ ಆಯಿತು, ಇವರು ಆ್ಯಕ್ಚುಲಿ ಇವರು ಶಾಲಿನೇ ಕಲ್ತಿರಲ್ಲ. ಇಂಥವ್ರಿಗೆ ಅವರು ಏನು ಅಂಕಪಟ್ಟಿ ಇರಲಿ, TC ಮಾರ್ಕ್ಸ್ ಕಾರ್ಡ್ ಏನೂ ಇರ್ಲಿಕ್ಕಿರ್ನು ಏಕಕಾಲಕ್ಕೆ ಅವ್ರಿಗೆಲ್ಲ ಅನುಮೋದನೆ ಕೊಡ್ಬೇಕಂತ ಸರ್ಕಾರದಿಂದ ಸ್ಪಷ್ಟ ಆದೇಶ ಇದ್ದರೂ ಇಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಒಳಗೆ ಇನ್ನೂವರೆಗೂ 200 ಕೇಸಸ್ ಪೆಂಡಿಂಗ್ ಇಟ್ಕೊಂಡಾರ. ಇದು ಕ್ಲಿಯರ್ ಮಾಡಬೇಕು. ನಮಗೆ EFMS ಪೇಮೆಂಟ್ ಆಗೋದಕ್ಕಿಂತ ಮೊದಲು ಅವು ಪೇಮೆಂಟು 40% ಸಿಬ್ಬಂದಿ ವೇತನ ನಮಗೆ ವಸೂಲಿ ಒಳಗೆ ಕೊಡಬೇಕಾಗಿತ್ತು. ಬಟ್ ವಸೂಲಿ ಒಳಗೆ ಕೊಡಲಾಗ್ಯಾರ ರೀ. ಬಿದ್ದು ನಿಮ್ಮದು ಎಲ್ಲಿ ಬರ್ತೀನಿ. ನಿವೃತ್ತಿ ಆದ ಸಿಬ್ಬಂದಿಗಳಿಗೆ 20 ತಿಂಗಳು ಪೇಮೆಂಟ್ ಕೊಡಬೇಕು. ಆ ಪೇಮೆಂಟು ಸರಿಯಾಗಿ ಇವ್ರು ಯಾರೂ ಯಾವುದೇ ಪಂಚಾಯತಿಯಲ್ಲಿ ಕೊಡ್ತಾ ಇಲ್ಲ. ಈ ಎಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ನಾವು ಇಲ್ಲಿ ಧರಣಿ ಕುಂತಿದ್ದೀವಿ. ಮಾರುತಿ ಸುಗ್ಗ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಇದೆ ಅಂಥೇಳಿ ಪರಿಶೀಲನೆ ಮಾಡಬೇಕು. ಇಲ್ಲದಿದ್ದರೆ ನಾವು ಈ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುಂದೆ ಬರೋ ದಿವಸಗಳಲ್ಲಿ ನಾವು ಎಲ್ಲ CITU ಎಲ್ಲ ಕಾರ್ಮಿಕ ಸಂಘಗಳು ಕೂಡಿ ಈ ಗ್ರಾಮ ಪಂಚಾಯತ್ ನೌಕರ ಬೆಂಬಲವಾಗಿ ಇಲ್ಲಿ ಭಾರಿ ದೊಡ್ಡ ಒಂದು ಪಿಕೆಟಿಂಗ್ ಮಾಡಬೇಕಾಗೈತೆ, ಮುತ್ತಿಗೆ ಹಾಕಬೇಕಾಗೈತೆ ಈ ಜಿಲ್ಲಾ ಪಂಚಾಯತಿ ಆಫೀಸಿಗೆ ಅಂಥೇಳಿ ನಾನು CITU ಜಿಲ್ಲಾ ಅಧ್ಯಕ್ಷ MB ಸಜ್ಜನ್.